ಧ್ಯಾನ ಮಾಡೋದ್ರಿಂದ ನಮ್ಮ ಕರ್ಮಗಳು ಕಳೀತಾವ? ಯಾವುದು? ನಮ್ಮ ಕರ್ಮಗಳು. ಖಂಡಿತ ಹಾಂ ಖಂಡಿತ ಖಂಡಿತ. ಹಾಂ ಧ್ಯಾನ ಮಾಡುವಾಗ ಏನಾಗ್ತದೆ, ಹ್ಞೂ ಮಾಡ್ತಾ 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 ಹ್ಞೂ ನೀವು ಡಿಸಿಪ್ಲಿನ್ ಆಗ್ತೀರಾ. ಹ್ಞೂ ನೀವು ಯಾವಾಗ ಒಂದು ಧರ್ಮದಾರಿಗೆ ಬರ್ತೀರೋ ಹ್ಞೂ ಆವಾಗ ಆ ಧ್ಯಾನ ಆ ಧರ್ಮ ಹ್ಞೂ ನಿಮ್ಮನ್ನು ಕಾಪಾಡ್ತದೆ. ಹ್ಞೂ ಈ 7 ಮಾಡಿದ್ರೆ ಜೀವನದಲ್ಲಿ ನೀವು ಕರೆಕ್ಟಾಗಿ ಹಾಂ ಆರಾಮಾಗಿ ಮೇಲೆ ಹೋಗ್ಬಿಡ್ತೀರ ವೈಕುಂಠಕ್ಕೆ. ಓಕೆ. ಅದಕ್ಕೆ ಮುಂಚೆ ಹ್ಞೂ ಫಸ್ಟು ಹ್ಞೂ ಇದು ಇಟ್ಕೊಂಡು ಹ್ಞೂ ನಿಮ್ಮ ತಂದೆ ತಾಯಿ ಆಶೀರ್ವಾದ ತಗೋಬೇಕು. ಹ್ಞೂ ಹ್ಞೂ ಆಮೇಲೆ ಗುರುವಿನ ಆಶೀರ್ವಾದ, ಹ್ಞೂ ಆಮೇಲೆ ಇವಾಗಿರೋ ಋಷಿ ಆಶೀರ್ವಾದ, ಆಮೇಲೆ ನಿಮ್ಮ ಮನೆ ದೇವರ ಆಶೀರ್ವಾದ, ಹ್ಞೂ ಆಮೇಲೆ ಶ್ರೀ ಗಣೇಶನ ಆಶೀರ್ವಾದ. ಹ್ಞೂ ಇಷ್ಟು ತಗೊಂಡ್ಬಿಟ್ಟು ಹ್ಞೂ ಧ್ಯಾನ ಕೂತ್ಕೋಬೇಕು. ಹ್ಞೂ. ಅಣ್ಣ, ನನಗೆ ಈ ನಿನ್ನೆ ಒಂದಷ್ಟು ನ್ಯೂಸ್ಗಳು, ಹ್ಮ್. ಒಂದು ಕಡೆ ಆ ಹುಡುಗಿನೂ ಡಾಕ್ಟ್ರು, ಗಂಡನೂ ಡಾಕ್ಟ್ರು, ಹ್ಮ್. ಕೊಲೆ ಮಾಡಿಬಿಡ್ತಾಳೆ ಗಂಡನ್ನ. ಹ್ಮ್. ಈ ಕಡೆ ಮಗುನೂ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾಳೆ. ಹ್ಮ್. ಇನ್ನೊಂದು ಕಡೆ ಒಂದು ಪ್ರೀತಿ ಒಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹುಡುಗಿ ಮೇಲೆ ಅವಳನ್ನ ಸಾಯಿಸ್ಬಿಡ್ತಾನೆ ಅವನು. ಸೊ ಇನ್ನೊಂದು ಕಡೆ ಒಂದು ಮಗು, ಸಣ್ಣ ಮಗುನ ತಮ್ಮನ ಹೆಂಡತಿಗೆ ಮಗು ಆಗಿದೆ, ನನಗಾಗಿಲ್ಲ ಅನ್ನೋ ಕಾರಣಕ್ಕೆ ಮಗು ಕಾಲನ್ನ ಮುರಿದು ಬಿಡ್ತಾರೆ. ಈ ಅವಿವೇಕತನ ಇದು ನೋಡ್ಬಿಟ್ಟು ಇದಕ್ಕೆಲ್ಲ ನಾವು ಏನ್ ಕಾರಣ ಗೊತ್ತಾ? ಹಾಂ ಇದಕ್ಕೆ ಪೂರ್ವಜನ್ಮ ಕರ್ಮಗಳು ಅವ್ರು ಹಾಂ ಮಾಡಿರೋದು, ಹಾಂ ಪ್ಲಸ್ ಈ ಜನ್ಮದಲ್ಲಿ ಅವ್ರು ಹುಟ್ಟಿ ಹ್ಞೂ ಅವ್ರ ತಂದೆ ತಾಯಿ ಅವ್ರಿಗೆ ಹೆಂಗೆ ಬೆಳೆಸಿದ್ದಾರೆ, ಹ್ಞೂ ಅವ್ರ ಸಂಸ್ಕಾರ ಹೆಂಗ್ ಕೊಟ್ಟಿದ್ದಾರೆ. ಹಾಂ ನಾವು ಹೇಳ್ತೀವಿ, ಹ್ಞೂ ನೋಡು ಅವನ ತಂದೆ ತಾಯಿ ಹೆಂಗ್ ಬೆಳೆಸಿದ್ದಾರೆ, ನೋಡು ಅವ್ನು ಹಿಂಗೆ ಆಡ್ತಾನೆ ಅಂತ. ಹ್ಞೂ ಅದು ಒಂದು. ಹ್ಞೂ ಪ್ಲಸ್ ಪ್ರೆಸೆಂಟು ತಾತ್ಕಾಲಿಕವಾಗಿ ಅವ್ರೊಂದು ಮೈಂಡ್ ಸೆಟ್ಟು, ಹ್ಞೂ ಆಮೇಲೆ ಈ ಅರಿಷಡ್ ವರ್ಗಾಸ್, ಹ್ಞೂ ಆಮೇಲೆ ಹ್ಞೂ ಒಂದು ದೇವರ ಮೇಲೆ ಹ್ಞೂ ನಂಬಿಕೆ ಇಲ್ಲ, ಹ್ಞೂ ಆ ಒಂದು ದಾರಿನಲ್ಲಿ ಹೋಗ್ತಾ ಇಲ್ಲ ಇವರು. ಹ್ಞೂ ಇದೆಲ್ಲ ನೆಗೆಟಿವಿಟಿ ಏನಾಗ್ತದೆ ಹ್ಞೂ ಅವ್ರಿಗೆ, ಹ್ಞೂ ಅವರಲ್ಲಿರೋ ಈ ಅರಿಷಡ್ ವರ್ಗಾಸ್ ಎಲ್ಲ ಹ್ಞೂ ಇದು ಜಾಗೃತಿ ಆಗಿ ಹ್ಞೂ ಆ ಅಹಂಕಾರ ಬರ್ತದೆ. ಹ್ಞೂ ಆ ಅಹಂಕಾರದಿಂದ ಏನಾಗ್ತದೆ, ಕೋಪ ಉತ್ಪತ್ತಿ ಆಗ್ತದೆ. ಹ್ಞೂ ಆ ಕೋಪದಲ್ಲಿ ಆ ಕ್ಷಣದಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಹ್ಞೂ ಆ ಘಟನೆ ಆದಮೇಲೆ ಹ್ಞೂ ಅವರು ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾರೆ. ಹ್ಞೂ ಇದು ಇಷ್ಟೆಲ್ಲ ಕಾರಣ. ಇನ್ನೊಂದು, ಹ್ಞೂ ಅವರು ಮಾಡೋ ಊಟನೂ ಹ್ಞೂ ಎಫೆಕ್ಟ್ ಆಗ್ತದೆ. ಊಟ. ಈ ತಾಮಸಿಕ ನಾನ್ ವೆಜ್ ಊಟ ಮಾಡ್ತಾರಲ್ಲ, ಹ್ಞೂ ಅದನ್ನು ನಿಮ್ಗೆ ಈ ತರ ಒಂದು ಕ್ರೂರತನ ಭಾವನೆಗಳು ಕೊಡ್ತಾರೆ. ಹ್ಞೂ ಅದಕ್ಕೆ ಹೇಳೋದು ಸಾತ್ವಿಕ ಊಟ ಮಾಡಬೇಕು ಅಂತ. ಹ್ಞೂ ಅದಕ್ಕೆ ಹೇಳೋದು ನಾನ್ ವೆಜ್ ಆದಷ್ಟು ಅವಾಯ್ಡ್ ಮಾಡಿ. 2 ಕಾರಣ. ಒಂದು, ಹ್ಞೂ ನಾನ್ ವೆಜ್ ತಿನ್ನುವಾಗ ಹ್ಞೂ ಆ ಪ್ರಾಣಿನ ಕೊಲ್ತಿರಲ್ಲ, ಹ್ಞೂ ಆ ಕೊಲ್ಲುವಾಗ ಅದು ಹ್ಞೂ ಆ, ಅರಳ್ತದಲ್ಲ ಹ್ಞೂ ಪೈನಿಂದ, ಹ್ಞೂ ಅದು ಕರ್ಮ ನಿಮ್ಗೆ ಬರ್ತದೆ. ಹ್ಞೂ 2, ಅದು ನಿಮ್ಮ ಮೈನಲ್ಲಿ ಹೋಗುವಾಗ ಒಳಗಡೆ ಹ್ಞೂ ನಿಮ್ಮ ಒಂದು ಅರಿಷಡ್ ವರ್ಗಾಸ ಅದು ಹ್ಞೂ ಆಕ್ಟಿವೇಟ್ ಮಾಡ್ತದೆ. ಹ್ಞೂ ಅದು ಆಕ್ಟಿವೇಟ್ ಆಗುವಾಗ ಏನಾಗ್ತದೆ, ನಿಮ್ಮ ತಾಮಸಿಕ ಗುಣ ಉತ್ಪತ್ತಿ ಆಗ್ತದೆ. ಹ್ಞೂ ಆವಾಗ ನೀವು ಈ ಥರ ಎಲ್ಲ ನೀವು ಹ್ಞೂ ಆ್ಯಕ್ಷನ್ಸ್ ಮಾಡ್ತೀರಾ. ಕೆಲವು ಸಮಯದಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಮಾಡ್ತೀರಾ, ಹ್ಞೂ ಕೆಲವು ಸಮಯದಲ್ಲಿ ಗೊತ್ತಿದ್ದು ಮಾಡ್ತೀರಾ ನೀವು. ಹ್ಞೂ ಈ ಈ ಕ್ರೋಧದಿಂದ, ಹ್ಞೂ ಆಮೇಲೆ ಈ ಜೆಲಸ್ನಿಂದ, ಹ್ಞೂ ಮೇಯ್ನು ಹ್ಞೂ ಈ ಜೆಲಸ್ನಿಂದಾನೇ ಹ್ಞೂ ಈ ಥರ ಎಲ್ಲ ಕಾರಣಗಳು ಆಗೋದು. ನನ್ನ ಹೆಂಡತಿ ಗರುಡ ಪುರಾಣ ಬುಕ್ ಕೊಟ್ಟಿದ್ರು, ಹ್ಮ್ ಮಂಜಣ್ಣ ಕಡೆಯಿಂದ ಬಂದಿತ್ತು. ಓದ್ಬಿಟ್ಟು ಹೇಳ್ತಾ ಇದ್ಲು, ಏನೋ ಒಂದು ಮಾತು ಹೇಳಿದ್ಲು ಅವಳು, ಬದುಕಿರುವಾಗ ಕಷ್ಟ ಬೀಳೋದಕ್ಕಿಂತ ಸತ್ತ ಮೇಲೆ ಹೆವಿ ಕಷ್ಟ, ಸತ್ತ ಮೇಲೆ ಹೆವಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಿಡುತ್ತೆ ಅಂತ. ಅದಕ್ಕೆ ಗುರು ಅಮರ ಅವ್ರು ಹೇಳಿದ್ರು, ಹಾ. ಕರುಣಪುಣ ತಕೊಂಡು ಒಂದ್ಸತಿ ಓದಿ, ಹಾ. ಓದಿದ್ರೆ ಆವಾಗ ನಿಮ್ಗೊಂದು ಜಾಗೃತಿ ಬರ್ತದೆ, ಹಾ, ನಿಮ್ಗೊಂದು ಕಾಷನ್ ಆಗ್ತದೆ, ಹಾ, ನಿಮ್ಗೊಂದು ಹಾ, ಮುಂಚೆ ಏನು ಹೆಂಗಿರ್ಬೇಕಂತ ಒಂದು ನಿಮ್ಗೆ ಹಾ, ಐಡಿಯಾ ಬರ್ತದೆ. ಹಾ, ಇಲ್ಲ ಅಂದ್ರೆ ಈ ತರ ಎಲ್ಲ ಮಾಡ್ಕೊಂಡು ಹಾ, ನಾವು ಯಮಲೋಕಕ್ಕೆ ಹೋಗಿ ಹಾ, ಅಲ್ಲಿ ನರಕದಲ್ಲಿ ಹಾ, ಅಲ್ಲಿ ಮಾಡಿರ್ತಾರಲ್ಲ ಹಾ, ಆ ಶಿಕ್ಷೆಗಳೆಲ್ಲ ನಾವು ಅನುಭವಿಸ್ಬೇಕು. ಹಾ. ಈಗ ನನಗನ್ಸಿದ್ದು ಒಂದು, ಸರಿಯಾದ ಗುರು ಮಾರ್ಗದರ್ಶನ ಇಲ್ಲ ಅಂದರೆ, ಸರಿಯಾದ ಗುರು ಇದ್ದಿದ್ದಿದ್ರೆ ಇವ್ರಿಗೆ ಸೊ ಈ ಥರ ಘಟನೆಗಳಾಗ್ತಾ ಇರಲಿಲ್ಲ ಅಂತ. ಅಲ್ಲ, ಅದು ಅವ್ರವ್ರು ಕರ್ಮಫಲ ಹಾಂ ಹಾಂ ಅಷ್ಟೇ. ಹ್ಞೂ ಅದೇ ಒಂದು ನಮ್ಮ ಆಧ್ಯಾತ್ಮಕ್ಕೆ ಬಂದಿರೋ ಎಷ್ಟೋ ಜನಕ್ಕೆ ಆ ಮನಸ್ಸು. ಇವಾಗ ನಮ್ಮಲ್ಲಿ ಮನೋವತಿಯಲ್ಲಿ ಎಷ್ಟು ಜನ ಬರ್ತಾರೆ, ಹ್ಞೂ ಫಾರ್ ಎಕ್ಸಾಂಪಲ್ ಒಂದು 40 ಜನ ಬರ್ತಾರೆ. ಹ್ಞೂ ಆ 40 ಜನದಲ್ಲಿ ಎಷ್ಟು ಜನ ನಿಜವಾಗ್ಲಿ ಸ್ಪಿರಿಚುವಲ್ ಬರ್ತಾರೆ, ಆಧ್ಯಾತ್ಮಿಕಗೆ. ಹ್ಞೂ ಕೆಲವರು ಈ ಜಾಗ ಏನಂತ ಬರ್ತಾರೆ, ಹ್ಞೂ ಕೆಲವರು ಇಲ್ಲಿ ಬಂದ್ಮೇಲೆ ಹ್ಞೂ ನಂದು ಏನಾದರೂ ಹ್ಮ್. ಸೊಲ್ಯೂಷನ್ ಇದ್ರೆ ಹ್ಞೂ ಸಾಲ್ವ್ ಆಗ್ತದೆ ಅಂತ ಬರ್ತಾರೆ. ಹ್ಞೂ ಕೆಲವರು ಬಂದ್ಬಿಟ್ಟು ಹ್ಞೂ
ಬೇರೆ ತರ ಒಂದು ಭಾವನೆ ಇಟ್ಕೊಂಡು ಬರ್ತಾರೆ. ಹ್ಮ್ ಕೆಲವರೇ ಹ್ಮ್ ಒಂದು ಪರ್ಸೆಂಟೇಜ್ 10% 15% ಹ್ಮ್ ನಮ್ಗೆ ಗುರು ಬೇಕು ಅಂತ ಹ್ಮ್ ಗುರು ನೋಡ್ಕೊಂಡು ಅಲ್ಲಿ ಬರ್ತಾರೆ. ಹ್ಮ್ ಅಣ್ಣ, ಇವಾಗ ನಮ್ಮ ಜೀವನ ಮುಂದಕ್ಕೂ ಚೆನ್ನಾಗಿರಬೇಕು ಅಂದರೆ ನಾವು ಸತ್ತ ಮೇಲೂ ನಮ್ಮ ಮೋಕ್ಷ ಸಿಗಬೇಕು, ಜೀವನದಲ್ಲಿ ನಮ್ಗೆ ಚೆನ್ನಾಗಿರಬೇಕು ಅಂದರೆ ನಾವು ದಿನನಿತ್ಯ ಅನುಸರಿಸಬೇಕಾಗಿರೋ ಒಂದು ಪದ್ಧತಿ ಏನಣ್ಣ? ಗುರು ಬೇಕು. ಹ್ಮ್ ಆ ಗುರುವಿನಿಂದ ಹ್ಮ್ ಅವ್ರು ಏನು ಹೇಳ್ತಾರೆ ಹ್ಮ್ ಒಂದು ನಂಬಿಕೆಯಿಂದ ಹ್ಮ್ ಅವ್ರಿಗೆ ಸರೆಂಡರ್ ಆಗಿ ಹ್ಮ್ ಅವ್ರು ಹೇಳಿದ್ನ ನೀವು ಡೈಲಿ ಆಚರಿಸ್ಬೇಕು. ಅವ್ರು ಏನು ಹೇಳಿದ್ದಾರೆ ಹ್ಮ್ ಫಸ್ಟ್ ಬಂದ್ಬಿಟ್ಟು ಹ್ಮ್ ಡೈಲಿ 24 ನಿಮಿಷ ಧ್ಯಾನ ಮಾಡಬೇಕು. ಹ್ಮ್ ಎರಡನೇದು ಹ್ಮ್ ದಾನ ಮಾಡಬೇಕು. ಹ್ಮ್ ದಾನ ಅಂದರೆ ಹ್ಮ್ ವಸ್ತು ಕೊಡಬೇಕು, ಹ್ಮ್ ದುಡ್ಡು ಕೊಡಬಾರ್ದು. ಹ್ಮ್ ಅವನು ದುಡ್ಡು ಕೊಟ್ಟು ಹ್ಮ್ ಅವನು ತಗೊಂಡೋಗಿ ಹ್ಮ್ ಕುಡಿದ್ಬಿಟ್ಟು ಹ್ಮ್ ಅವನು ತಿಂದ್ಬಿಟ್ಟು ನಾನ್ ವೆಜ್ ಹೋಟ್ಲಲ್ಲಿ ಹ್ಮ್ ಹೋಗಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಹೊಡೆದ್ರೆ ಹ್ಮ್ ಆ ಪಾಪ ನಿಮಗೆ ಬರ್ತದೆ. ಹ್ಮ್ ಅದಕ್ಕೆ ದುಡ್ಡು ಕೊಡಬಾರ್ದು, ಹ್ಮ್ ವಸ್ತು ಕೊಡಬೇಕು. ಹ್ಮ್ ನೆಕ್ಸ್ಟು ಧರ್ಮವನ್ನು ಆಚರಿಸ್ಬೇಕು. ಧರ್ಮ ಅಂದ್ರೆ ಏನು? ಹ್ಮ್ ಒಳ್ಳೇದೇ ಮಾಡಬೇಕು, ಒಳ್ಳೇದೇ ನೆನಿಬೇಕು, ಹ್ಮ್ ಮೈಂಡ್ನಲ್ಲಿ ಯಾವಾಗಲೂ ಭಗವಂತನ ಧ್ಯಾನ ಮಾಡಬೇಕು. ಹ್ಮ್ ಗೊತ್ತಾಯ್ತಾ? ಆ, ಈ ಡೈಲಿ ನಾವು ಮಾಡೋಂಥದ್ದು. ಇದು ಮಾಡ್ಬಿಟ್ಟು ಹಾಂ ಆಮೇಲೆ ಏನು ಮಾಡ್ಬೇಕು ನೀವು? ಹ್ಮ್ ಧ್ಯಾನ, ದಾನ, ಧರ್ಮ ಹ್ಮ್ ಆಯ್ತಲ್ಲ, ಇಷ್ಟು ಮಾಡ್ಬೇಕು ನೀವು. ಹ್ಮ್ ಆಮೇಲೆ ಆದಷ್ಟು ಗೋವನ್ನು ಪೂಜೆ ಮಾಡಬೇಕು, ಹ್ಮ್ ಗೋಮಾತೆಯನ್ನು. ಹ್ಮ್ ಇಲ್ಲ ಡೈಲಿ ಗಾಡಿನಲ್ಲಿ ಹೋಗ್ತಿರಲ್ಲ, ಏನಾದ್ರು ಇಟ್ಕೊಳ್ಳಿ, ಹ್ಮ್ ಒಂದು ಬನ್ನು, ಬಿಸ್ಕೆಟು, ಹ್ಮ್ ಬಾಳೆಹಣ್ಣು ಇಟ್ಕೊಳ್ಳಿ. ನೋಡುವಾಗ 2 ಕೈಲಿ ಕೊಟ್ಬಿಟ್ಟು ಹ್ಮ್ ಪ್ರದಕ್ಷಿಣೆ ಮಾಡಿ ಹ್ಮ್ ತಾಯಿ ಮಹಾಲಕ್ಷ್ಮಿ ಅವರು ನಮಸ್ಕಾರ ಮಾಡಿ. ಹ್ಮ್ ಆ ಗೋವು ನಿಮ್ಮನ್ನು ನೋಡ್ತದಲ್ಲ, ಹ್ಮ್ ಆ ವೀಕ್ಷಣದಲ್ಲಿ ನಿಮ್ದು ಎಷ್ಟೋ ದೋಷಗಳು ಹೊಟ್ಟೋಗ್ತದೆ. ಹ್ಮ್ ಈ ಗೋ ಅಂತಂದಂಗೆ ನನ್ಗೆ ನೆನಪಾಯಿತು, ಗರುಡ ಪುರಾಣದಲ್ಲಿ ಯಾರಾದರೂ ತೀರ್ಕೊಂಡಾಗ ಹ್ಮ್ ಆ, ಅವ್ರಿಗೆ ಅಂದರೆ ಅವರು ಮೇಲಿನ ಲೋಕ ಹೋಗ್ತಾರಲ್ಲ, ಹ್ಮ್ ಅವ್ರಿಗೆ ಕರ್ಮ ಕಳಿಬೇಕು ಅಂದರೆ, ಹ್ಮ್ ಅವ್ರಿಗೆ ಶಿಕ್ಷೆ ಕಮ್ಮಿ ಆಗ್ಬೇಕಂದ್ರೆ ನೀವು ಅವ್ರ ಹೆಸರಲ್ಲಿ ಕೆಳಗಡೆ ಗೋವಿನ ದಾನ ಮಾಡಬೇಕು ಅಂತ ಹೇಳ್ತಾರೆ. ಗೋದಾನ ಬಂದು ಅದು ಆ ಕಾಲದಲ್ಲಿ ಮಾಡ್ತಾ ಇದ್ರು. ಹಾಂ ಅದು ಕಾಮನ್, ಅದು ಗೋದಾನ ಮಾಡೋದು. ಈ ಕಾಲದಲ್ಲಿ ಆಗಲ್ಲ ಗೋದಾನ. ಹಾಂ ಏನು ಒಂದು ಹಸು ಬಂದು 1,00,000 ಚಿಲ್ಲರೆ ಇದೆ, ಹಾಂ ಆಗ್ತದೆ ನಿಮ್ಮ ಕೈನಲ್ಲಿ? ಆಗಲ್ಲ. ಅದಕ್ಕೆ ಹಾಂ ಗೋವನ್ನು ಸೇವೆ ಮಾಡಿ, ಹಾಂ ಗೋ ಪೂಜೆ ಮಾಡಿ. ಹಾಂ ಆವಾಗ ಏನಾಗ್ತದೆ, ಹಾಂ ನೀವು ಯಮಲೋಕಕ್ಕೆ ಹೋಗೋದ್ರೆ ಆ ವೈತರಣಿ ನದಿ ಇರ್ತದೆ, ಹಾಂ ಅದನ್ನ ನೀವು ಪಾರ್ ಮಾಡ್ಬಿಡ್ತೀರ. ಹಾಂ ಅದೇನು? ಅದನ್ನ ಪಾರ್ ಮಾಡೋದೇ ತುಂಬಾ ಕಷ್ಟ. ಹೌದಾ? ಏನ? ಅಷ್ಟು ಒಂದು ಗರುಡ ಪುರಾಣದಲ್ಲಿ ಓದಿ ಅದನ್ನ ವಿವರ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ವಿವರ ಕೊಟ್ಟಿದ್ದಾರೆ. ಹಾಂ ಎಲ್ರು ಹೋಗಿ ಅದನ್ನೆಲ್ಲ ಸಿಕ್ಕಾಕೊಳ್ಳೋದು. ಹಾಂ ನೀವು ಯಾವಾಗ ಗೋವಿಗೆ ನೀವು ಸೇವೆ ಮಾಡ್ತಿರೋ, ಹಾಂ ಆ ಗೋ ಫಲ ಬಂದು ಹಾಂ ನೀವು ಆ ವೈತರಣಿ ರಿವರ್ನ ನೀವು ಪಾರ್ ಮಾಡ್ಲಿ. ದಾಟ್ಬಿಡ್ತೀರ ಹಾಂ ಆರಾಮಾಗಿ. ಹಾಂ ಅಲ್ಲಿ ಅದೇ ಕಠಿಣ, ಒಂದೊಂದು ಟೈಮು ಇದು ಮಾಡಲಿಕ್ಕೆ ಕಠಿಣ. ಹೌದು ಹೌದು ಹೌದು. ಆಮೇಲೆ ಆ ಗರುಡ ಪುರಾಣದಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ರು, ನನಗೆ ಅವತ್ತೇ ಕೇಳಿದ ತಕ್ಷಣ ನನಗೆ ಇಲ್ಲಿ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸ್ತು. ಹಿರಿಯರಿಗೆ ತಪ್ಪು ಮಾಡಿದ್ಮೇಲೆ ಪಶ್ಚಾತ್ತಾಪ ಪಟ್ರೆ ಭಗವಂತ ಕ್ಷಮೆ ಮಾಡ್ತಾನೆ. ಹಾಂ ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದು ಪಾಪ ಆಗ್ತದೆ. ಹಿರಿಯರಿಗೆ ನಾವು ಅವ್ರು ಸತ್ತ ನಂತರ ಹ್ಮ್. ತಿಥಿ ಕಾರ್ಯಗಳನ್ನು ಮಾಡ್ಬೇಕಂತಲ್ಲ, ಪ್ರತಿ ಸಲ ತಿಥಿ ಕಾರ್ಯ ವರ್ಷದ್ದು. ಇಲ್ಲ, ಅದು ಒಬ್ರು ತೀರೋದ್ರೆ ಹ್ಮ್ 11 ದಿವಸ ಆದ್ಮೇಲೆ ಶ್ರಾದ್ದ ಮಾಡ್ತಾರೆ, ಹ್ಮ್ ಪಿಂಡ ಪ್ರದಾನ ಎಲ್ಲ ಮಾಡ್ತಾರೆ. ಹ್ಮ್ ಅದು ಮಾಡಿದ್ಮೇಲೆ ಹ್ಮ್ ವರ್ಷಕ್ಕೊಂದ್ಸತಿ ಹ್ಮ್ ಪಿತೃಪಕ್ಷ ಅಂತ ಬರ್ತಿದೆ. ಹ್ಮ್ ಈ ಮಾಳಿ ಅಮಾವಾಸ್ಯೆ ಹ್ಮ್. 15 ದಿವಸ. ಹ್ಮ್. ಆ ಸಮಯದಲ್ಲಿ ಒಂದ್ಸತಿ ನೀವು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೋದು, ಹ್ಮ್ ಇಲ್ಲ ನೀವು ಮನೆಯಲ್ಲೇ ಎಡೆ ಹಾಕ್ಬೋದು, ಮಾಡ್ತಾರೆ ಸಾಕು. ಅದೇ ಅವ್ನು ಹೇಳ್ತಾ ಇದ್ರು, ನಮ್ಮ ಮಿಸ್ಸಸ್ ಹೇಳ್ತಾ ಇದ್ರು, ಅವತ್ತು ಆತ್ಮಗಳು ಬಂದು ಕಾಯ್ತಾ ಇರ್ತದಂತೆ ಮನೆ ಮುಂದೆ ಏನಿಲ್ಲ. ಬಾಗ್ಲ ಹತ್ರ. ಇವಾಗ ನಾನು ತೀರೋದ್ರೆ ಹಾ ನಾನು ಎಲ್ಲಿ ಹೋಗ್ತೇನೆ ಯಾರಿಗೆ ಗೊತ್ತು? ಹಾ ನಾನು ಆಲ್ರೆಡಿ ಹುಟ್ಟಿರ್ಬೋದು, ಹಾ ಇಲ್ಲ ನಾನು ಬೇರೆ ಲೋಕಲ್ ಇರ್ಬೋದು. ಹಾ ಆತ್ಮಗಳೆಲ್ಲ ಬಂದು ಕಾಯಲ್ಲ. ಹಾ ಅದು ಅಷ್ಟೇ. ಅದು ಒಂದ್ಸತಿ ದೇಹ ಬಿಟ್ಟ ಮೇಲೆ ಹಾ ಅವನ ಕರ್ಮಾನುಸಾರ ಹಾ ಅವನು ಎಲ್ಲಿ ಹೋಗಿರ್ತಾನೋ ಹಾ ಅಷ್ಟೇ. ಅದು ಅಷ್ಟೇ. ಓಕೆ. ಸೊ ಬಟ್ ಏನು? ನೀವು ಪಿತೃ ಕಾರ್ಯ ಸರಿಯಾಗಿ ಮಾಡಿಲ್ಲ ಅಂದ್ರೆ ಹಾ ಆ ಪಿತೃ ಬಂದ್ಬಿಟ್ಟು ಹಾ ಚಂದ್ರಮಂಡಲದಲ್ಲಿ ಪಿತೃಲೋಕ ಅಂತ ಒಂದಿರ್ತದೆ, ಹಾ ಹಾ ಅಲ್ಲಿ ಹೋಗಿರ್ತಾರೆ ಅವರು. ಹಾ ಹಾ ನೀವು ಈ ಶ್ರಾದ್ದ ಯಾವಾಗ ಕಂಪ್ಲೀಟ್ ಮಾಡ್ತಿರೋ ಹಾ ಆವಾಗ ಅವ್ರಿಗೆ ಬಿಡುಗಡೆ ಬರ್ತದೆ. ಬಿಡುಗಡೆ ಬರುತ್ತೆ. ಇಲ್ಲ ಅಂದ್ರೆ ಅಲ್ಲಿಂದಾನೇ ನಿಮ್ಗೆ ಅಡ್ಡ ಆಗ್ತದೆ, ನಿಮ್ಗೆ ಎಲ್ಲ ಕೆಲಸ ಕಾರ್ಯಗಳು ಅಡ್ಡ ಆಗುತ್ತೆ. ಅಡ್ಡ ಆಗ್ತದೆ. ಹಾ. ಇದು ಸೂಕ್ಷ್ಮ. ಸೊ ನಮ್ಮ ಕರ್ಮಗಳು ಕಳಿಬೇಕು ಅಂದ್ರೆ ನಮ್ದೇನೋ ಕಷ್ಟಗಳಿದೆ ಅಂದಾಗ ಅದು ಪಿತೃಗಳ ಶಾಪನೇ ಇರ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬೇರೆ ಬೇರೆ ಇರ್ತದೆ. ಹ್ಮ್ ಯಾವ್ಯಾವ ಕರ್ಮಗಳು ಮಾಡಿರ್ತೀವೋ ಜನ್ಮದಲ್ಲಿ ಅದೆಲ್ಲ ಅಡ್ಡ ಬರ್ತದೆ. ಹ್ಮ್ 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 ಅದು ಒಂದಂತಿಲ್ಲ. ಹ್ಮ್ ಹ್ಮ್ ಈಗ ಈ ಧ್ಯಾನದ್ದು ಹೇಗಣ ಇದು? ದಿನ ದಿನ ಈ ಒಂದೇ ಜಾಗದಲ್ಲಿ ಮಾಡ್ಬೇಕಾ ಅಥವಾ ಒಂದಿನ ತಪ್ಪಿಬಿಟ್ರೆ? ಒಂದು ಜಾಗ, ಒಂದು ಟೈಮ್. ಹಾ
ಮಾಡಲೇಬೇಕು. ಹಾಂ ಹಾಂ. ಸೊ ಈ ಧ್ಯಾನ ಮಾಡೋದ್ರಿಂದ ನಮ್ಮ ಕರ್ಮಗಳು ಕಳೀತಾವ, ಯಾವುದು? ನಮ್ಮ ಕರ್ಮಗಳು. ಖಂಡಿತ ಹಾಂ ಖಂಡಿತ ಖಂಡಿತ. ಹಾಂ. ಧ್ಯಾನ ಮಾಡುವಾಗ ಏನಾಗ್ತದೆ, ಹ್ಞೂ ಮಾಡ್ತಾ 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 ಹ್ಞೂ ನೀವು ಡಿಸಿಪ್ಲಿನ್ ಆಗ್ತೀರಾ. ಹ್ಞೂ ನೀವು ಯಾವಾಗ ಒಂದು ಧರ್ಮದಾರಿಗೆ ಬರ್ತೀರೋ ಹ್ಞೂ ಆವಾಗ ಆ ಧ್ಯಾನ ಆ ಧರ್ಮ ಹ್ಞೂ ನಿಮ್ಮನ್ನ ಕಾಪಾಡ್ತದೆ. ಹ್ಞೂ ಒಂದು ಕವಚ ಥರ ಆಗ್ಬಿಡ್ತದೆ. ಹ್ಞೂ ಹ್ಞೂ ಹ್ಞೂ. ಈಗ ಈಗ ಈ ಧ್ಯಾನ ಒಂದಿನ ತಪ್ಪಿಸ್ಬಿಡ್ತಾರೆ. ಆ ಸಮಯದಲ್ಲಿ ಏನು ಮಾಡಬೇಕು, ಅಮಾವಾಸ್ಯ ಪೌರ್ಣಿಮೆ ಬರ್ತದಲ್ಲ ಹಾಂ ಆ ದಿನದಲ್ಲಿ ಜಾಸ್ತಿ ಮಾಡಬೇಕು. ಹ್ಞೂ ಇಲ್ಲ ಗ್ರಹಣ ಬರ್ತದಲ್ಲ ಹ್ಞೂ ಆ ಗ್ರಹಣ ಸಮಯದಲ್ಲಿ ಆ ಟೈಮ್ ಫುಲ್ ಹ್ಞೂ ವೇಸ್ಟ್ ಮಾಡಬಾರ್ದು. ಹ್ಞೂ ಕೂತ್ಕೊಂಡು ಧ್ಯಾನ ಮಾಡಿ. ಆವಾಗ ನೀವೆಷ್ಟು ಬಿಟ್ಟಿರ್ತೀರೋ ಅದೆಲ್ಲ ಅದಕ್ಕೆ ಸರಿ ಹೋಗ್ತದೆ. ಧ್ಯಾನದಲ್ಲಿ ನಾಮ ಜಪ ಮಾಡಬೇಕಾ? ಅದೇ ನೀವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಲ್ಲ ಜಪ ಬೇರೆ ಧ್ಯಾನ ಬೇರೆ. ಹಾಂ ಧ್ಯಾನ ಬಂದು ಮೋಕ್ಷಕ್ಕೆ, ಹಾಂ ಜಪ ಬಂದು ಒಂದು ಕಾರ್ಯ ಆಗಕ್ಕೆ, ಹ್ಞೂ ಒಂದು ಫಲಕ್ಕೆ. ಹ್ಞೂ ಓಕೆ. ಫಸ್ಟು ಧ್ಯಾನ ಮಾಡಬೇಕು. ಹ್ಞೂ ಧ್ಯಾನ, ದಾನ, ಹ್ಞೂ ಧರ್ಮ, ಹ್ಞೂ ಇದಕ್ಕೆ ಒಂದು ಗುರು ಬೇಕು. ಹ್ಞೂ ಆಮೇಲೆ ಒಂದು ಋಷಿ ಬೇಕು. ಹ್ಞೂ ಅರ್ಥ ಆಯ್ತಾ? ಹ್ಞೂ ಆಮೇಲೆ ನಿಮ್ಮ ಮನೆ ದೇವರು, ಹ್ಞೂ ಆಮೇಲೆ ಗೋ ಸೇವೆ. ಹ್ಞೂ ಈ 7 ಮಾಡಿದ್ರೆ ಜೀವನದಲ್ಲಿ ನೀವು ಕರೆಕ್ಟಾಗಿ ಹಾಂ ಆರಾಮಾಗಿ ಮೇಲೆ ಹೋಗ್ಬಿಡ್ತೀರ ವೈಕುಂಠಕ್ಕೆ. ಓಕೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಸ್ಟಾರ್ಟಿಂಗ್? 3:30 5:30 ಬಂದು ಬ್ರಹ್ಮ ಮುಹೂರ್ತ. ಹಾಂ ಕೂತ್ಕೊಂಡು ಬೆಡ್ ಮೇಲೆ ಕೂತ್ಕೋಬೇಕು ನೀವು. ಹಾಂ ನೀವು ಹೋಗಿ ಸ್ನಾನ ಮಾಡಿಕೊಂಡು ವಾಶ್ರೂಮ್ ಅದೆಲ್ಲ ಏನು ಬೇಕಾಗಿಲ್ಲ. ಹಾಂ ಕೂತ್ಕೊಂಡು ಹಾಂ ಹರಿ ಓಂ ಅಂತ 3 ಸತಿ ಹೇಳ್ಬಿಡಿ. ಹಾಂ ಹೇಳ್ಬಿಟ್ಟು ಶ್ರೀ ಕೃಷ್ಣ ಅರ್ಪಣ ಮಸ್ತ್ ಅಂತ ಹೇಳ್ಬಿಡಿ. ಹಾಂ ಅಪ್ಪ ಇವತ್ತೊಂದು ಏನಿದೆಯೋ ನಿಂದು ಹಾಂ ಅವನ ಪಾದಕ್ಕೆ ಸ್ಮರಣೆ ಮಾಡ್ಬಿಟ್ಟು ಹಾಂ ನೀವೇನು ಮಾಡಿ ಈ ಬೆರಳಿನಲ್ಲಿ ಹಾಂ ಕುಂಕುಮ ಹಾಂ ಒಳ್ಳೇದು ಹಾಂ ಅರ್ಶನ ಅಲ್ಲಿ ಇಟ್ಕೋಬೇಕು. ಹರಿ ಓಂ ಅಂತ. ಹಾಂ ಇದು ನಮ್ದು ಆಜ್ಞೆ ಚಕ್ರ. ಹಾಂ ಇಲ್ಲೇ 3ನೇ ಕಣ್ಣಿರೋದು. ಹಾಂ ಇಲ್ಲಿಂದನೇ ನಾವೇನು ಸಾಧನೆ ಮಾಡ್ತೀವೋ ಆ ಎನರ್ಜಿ ಎಲ್ಲ ಆಚೆ ಹೋಗೋದು. ಹಾಂ ಅದು ಹೋಗ್ಬಾರ್ದು. ಹಾಂ ಅದು ನಿಮ್ಮಲ್ಲೇ ಇರಬೇಕು ಹಾಂ ಸಮಾಧಿ ಸ್ಟೇಜ್ ತನಕ. ಹಾಂ ಅರ್ಥ ಆಯ್ತಾ? ಕೂತ್ಕೊಂಡು ಹಾಂ ನಿಮ್ಮ ಗುರುವನ್ನು ಹ್ಞೂ ಹೃದಯದಲ್ಲಿ ಇಟ್ಕೊಂಡು ಹ್ಞೂ ಅವ್ರನ್ನ 24 ನಿಮಿಷ ಸ್ಮರಣೆ ಮಾಡಬೇಕು. ಹ್ಞೂ ಅದಕ್ಕೆ ಮುಂಚೆ ಹ್ಞೂ ಫಸ್ಟು ಹ್ಞೂ ಇದು ಇಟ್ಕೊಂಡು ಹ್ಞೂ ನಿಮ್ಮ ತಂದೆ ತಾಯಿ ಆಶೀರ್ವಾದ ತಗೋಬೇಕು. ಹ್ಞೂ ಹ್ಞೂ ಆಮೇಲೆ ಗುರುವಿನ ಆಶೀರ್ವಾದ, ಹ್ಞೂ ಆಮೇಲೆ ಇವಾಗಿರೋ ಋಷಿ ಆಶೀರ್ವಾದ, ಆಮೇಲೆ ನಿಮ್ಮ ಮನೆ ದೇವರ ಆಶೀರ್ವಾದ, ಹ್ಞೂ ಆಮೇಲೆ ಶ್ರೀ ಗಣೇಶನ ಆಶೀರ್ವಾದ. ಹ್ಞೂ ಇಷ್ಟು ತಗೊಂಡ್ಬಿಟ್ಟು ಹ್ಞೂ ಧ್ಯಾನ ಕೂತ್ಕೋಬೇಕು. ಹ್ಞೂ ಅದಾದ್ಮೇಲೆ ಹ್ಞೂ ಅದಕ್ಕೆ ಮುಂಚೆ ಹ್ಞೂ 2 ಶ್ಲೋಕ ಇದೆ. ಹ್ಞೂ ಫಸ್ಟು ಅಪವಿತ್ರ ಪವಿತ್ರವ ಸರ್ವಾವಸ್ಥಾ ಹ್ಞೂ ಗತೋಪಿವ ಎಸ್ಮರೇತ ಪುಂಡರೀಕಾಕ್ಷ ಸಭಾಯ ಅಭ್ಯಂತರ ಶುಚಿ ಅಂತ. ಹ್ಞೂ ಅಂದರೆ ಆ ಪುಂಡರೀಕಾಕ್ಷನ ನಾವು ಬೇಡ್ಕೊಳ್ತೀವಿ, ಹ್ಞೂ ಅಪ್ಪ ಈ ಥರ ಧ್ಯಾನ ಮಾಡ್ತೀನಿ, ನನ್ನನ್ನು ಪ್ಯೂರಿಫೈ ಮಾಡೋ ಇಂಟರ್ನಲ್ ಆಗಿ ಅಂತ. ಹ್ಞೂ ನಾವು ಇಂಟರ್ನಲ್ ಪ್ಯೂರಿಫಿಕೇಶನ್ ಹ್ಞೂ ಬೇಕು, ಎಕ್ಸ್ಟರ್ನಲ್ ಪ್ಯೂರಿಫಿಕೇಶನ್ ಲೆಕ್ಕ ಇಲ್ಲ. ಹ್ಞೂ ಅದಾಗ್ಬಿಟ್ಟು ಆಮೇಲೆ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯಿ ಸರ್ವ ವಿಘ್ನೋಪಶಾಂತಿ ಅಂತ ಹೇಳ್ಬೇಕು. ಹ್ಞೂ ಆವಾಗ ಈ ಶ್ಲೋಕ ಬಂದು ಮಹಾವಿಷ್ಣುಗೆ. ಹ್ಞೂ ಎಲ್ಲರೂ ಏನು ಮಾಡ್ತಾರೆ, ವಿಘ್ನೇಶ್ವರನಿಗೆ ಅಂತ ಸರ್ವ ವಿಘ್ನೋಪ ಅಂದರೆ ವಿಘ್ನೇಶ್ವರ ಅಂತಾರೆ. ಇಲ್ಲ, ಮಹಾವಿಷ್ಣು ಚತುರ್ಭುಜ ಆ ಬಿಳಿ ಇದ್ನಲ್ಲಿ, ಹ್ಞೂ ಅಪ್ಪ ನಿನ್ನನ್ನು ನಾನು ಬೇಡ್ಕೊಳ್ತೀನಿ, ಹ್ಞೂ ನಾನು ಧ್ಯಾನ ಮಾಡುವಾಗ ಯಾವ ವಿಘ್ನ ಇರಬಾರ್ದು ಅಂತ. ಹ್ಞೂ ಇದು ಪ್ರೊಸೀಜರ್, ಹ್ಞೂ ಪ್ರೋಟೋಕಾಲ್ ಹ್ಞೂ ಅಷ್ಟೇ. ಮಾಡ್ಕೊಂಡು 20 ನಿಮಿಷ ಆದಮೇಲೆ ಮಲ್ಕೊಂಡ್ಬಿಡಿ. ಹ್ಞೂ ಮಲ್ಕೊಂಡ್ಬಿಟ್ಟು ಹ್ಞೂ ಎದ್ದು ಸ್ನಾನ ಮಾಡಿಕೊಂಡು ಹ್ಞೂ ಆಮೇಲೆ 6 ಗಂಟೆ 6:15 ಎದ್ದು ಸ್ನಾನ ಮಾಡಿಕೊಂಡು ನಿಮ್ಮ ನಿತ್ಯ ಕರ್ಮ ಮಾಡ್ಕೊಂಡು ಹ್ಞೂ 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 ಇಷ್ಟೇ. ಅಣ್ಣ ಧ್ಯಾನದಲ್ಲಿ ಹಾಂ ಅಣ್ಣ ಧ್ಯಾನದಲ್ಲಿ ಇವಾಗ ನಾವು ನೋಡಬೇಕಾದಾಗ ಒಂದಷ್ಟು ಆಲೋಚನೆಗಳಿಗೂ ಹೋಗ್ತೀವಿ. ಅಲ್ಲ ನೋಡಿ, ಇವಾಗ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ, ಇಲ್ಲಿ ಹ್ಞೂ ರೆಡ್ ಹಿಲ್ಸ್ಗೆ. ಹ್ಞೂ ಎಷ್ಟೋ ಟ್ರಾಫಿಕ್ ಇತ್ತು, ಹ್ಞೂ ಹೋಗ್ತಾ ಇತ್ತು ಬರ್ತಾ ಇತ್ತು ಹ್ಞೂ ಅಲ್ವಾ? ಹ್ಞೂ ಸೊ ಏನಾಯ್ತು, ಆದ್ರೆ ನಾವು ಬಂದಿಲ್ಲಿ ಸೇರಿದ್ವಿ. ಹ್ಞೂ ಅದೇ ಥರ ಹ್ಞೂ ಆ ಧ್ಯಾನ ಬಂದು ಹ್ಞೂ ಒಂದು ಸ್ಪಿರಿಚುವಲ್ ಜರ್ನಿ ಥರ. ಹ್ಞೂ ಎಷ್ಟೋ ಯೋಚನೆಗಳು ಬರ್ತಿದೆ ಹೋಗ್ತಿದೆ. ಹ್ಞೂ ಅದ್ರ ಬಗ್ಗೆ ನೀವು ಚಿಂತೆ ಪಡಬೇಡಿ, ಅದ್ರ ಬಗ್ಗೆ ಗಮನ ಕೊಡಬೇಡಿ. ನೀವು ಕೂತ್ಕೊಂಡು ನಿಮ್ಮ ಗುರುನ ನೆನೆಸ್ಕೊಂಡು ಹ್ಞೂ ಧ್ಯಾನ ಮಾಡ್ತಾ ಇರಿ ಅಷ್ಟೇ. ಇನ್ನೊಂದು ಅದು ಪಾಟಿಗೆ ಬರ್ತಿದೆ ಹೋಗ್ತಿದೆ. ಕೆಲವು ದಿವಸ ಆದಮೇಲೆ ಹ್ಞೂ ಅದು ಸ್ಲೋ ಆಗಿ ರೆಡ್ಯೂಸ್ ಆಗ್ತಿದೆ. ಇವಾಗ ಹ್ಞೂ ಸಮುದ್ರ ಅಲೆಗಳಿದೆ, ಹ್ಞೂ ಅದು ಬರ್ತಾನೆ ಇರ್ತಿದೆ. ಹ್ಞೂ ಅಲೆಗಳು ಸ್ವಲ್ಪ ದೂರನೇ ಇರೋದು, ಹ್ಞೂ ಅದು ದಾಟಿದ್ರೆ ಅಲ್ಲಿ ನೀರು ಸೈಲೆಂಟ್ ಆಗಿದೆ. ಹ್ಞೂ